ನಮಸ್ತೆ. ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ. ಆತ್ಮೀಯ ಕೇಳುಗರೆ, ಅದೊಂದು ಕಾಲವಿತ್ತು. ಬೆಚ್ಚಗಿನ ಬಿಸಿಲು ಬೀಳುತ್ತಿದ್ದ ಮನೆಯ ಹೊರಜಗುಲಿಯಲ್ಲಿ ಕೂತು ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳಿಸಿಕೊಳ್ಳುತ್ತಿದ್ದಂತಹ ಕಾಲ. ಸುಮಧುರ ಗೀತೆಗಳನ್ನು ಬಾನುಲಿಯಲ್ಲಿ ಆಲಿಸಿ ರೋಮಾಂಚನಗೊಳ್ಳುತ್ತಿದ್ದ ಕಾಲ. ಮಧ್ಯಾಹ್ನದ ಹೊತ್ತು ಊಟ ಮುಗಿಸಿ ಹಾಗೆಯೇ ಒಂದರಗಳಿಗೆ ಚಾವಡಿಯಲ್ಲಿ ಅಡ್ಡಾಗಿ ಮಲಗಿ ವಿರಾಮ ತೆಗೆದುಕೊಳ್ಳುತ್ತಿದ್ದ ಹೆಂಗಸರ ಜೊತೆಯಲ್ಲಿ ಬೊಚ್ಚು ಬಾಯಿಯಲ್ಲಿ ಎಲೆ ಅಡಿಕೆ ಮೆಲ್ಲುವ ಅಜ್ಜಿಯೂ ಕೂಡ ರೇಡಿಯೋದಲ್ಲಿ ಅಂದು ಬರುತ್ತಿದ್ದ ಸಿನಿಮಾದ ಕಥೆಗಳನ್ನು ಕೇಳಿ ಅದೇ ಮಾಯಾಲೋಕದಲ್ಲಿ ಮೈಮರೆಯುತ್ತಿದ್ದಂತಹ ಕಾಲ. ಹೀಗೆ ಇಂತಹ ಅನೇಕ ಬೆಚ್ಚಗಿನ ಸುಮಧುರ